If you're planning to do surfing in India, then this video for you. ಹೇ ಹಾಯ್ ರೋನ್. ಸೊ ಆ್ಯಕ್ಚುಲಿ ಸಡನ್ಲಿ ಪ್ಲ್ಯಾನ್ ಆಯಿತು ಸರ್ಫಿಂಗ್ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ಹೋಗ್ತಿರೋದು. ಬನ್ನಿ ಹೋಗೋಣ ಆಯಿತು ಸರ್ಫಿಂಗ್ಗೆ. ಸೊ ಆ್ಯಕ್ಚುಲಿ ನಾನು ಹೋಗ್ತಿರೋದು ಮುಲ್ಕಿ ಅಂತ ಒಂದು ಪ್ಲೇಸ್ ಇದೆ ಮಂಗಳೂರು ಹತ್ರ, ಅಲ್ಲಿ ಹೋಗ್ತಿರೋದು. ಸೊ ಅದು ಇಂಡಿಯಾದಲ್ಲೇ ಬೆಸ್ಟ್ ಪ್ಲೇಸ್ ಅಂತ ಸರ್ಫಿಂಗ್ಗೋಸ್ಕರ, ಅಲ್ಲಿ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಜರ್ನಿ ಇರುತ್ತೆ ಅಂತ. ಲೈಕ್ ತುಂಬ ಫನ್ ಆಗಿರುತ್ತೆ. ಲೆಟ್ಸ್ ಗೋ. ಸೊ ಜಸ್ಟ್ ನನಗೆ ನಾನು ಬಸ್ಸಲ್ಲಿ ಬಂದು ಕೂತ್ಕೊಂಡೆ. ಬಟ್ ನಾನು ಟ್ರಾವೆಲ್ ಮಾಡ್ತಿರೋದು ಬಸ್ಸಿಂದ ಬೆಂಗಳೂರು ಟು ಮುಲ್ಕಿ. ಸೊ ನೀವು ಯಾವ್ದು ಟ್ರಾವೆಲ್ ಮಾಡ್ಬೇಕಂದ್ರೆ ನೀವು ಬೈ ಟ್ರೈನು ಮಾಡ್ಕೋಬೋದು. ಜಸ್ಟ್ ಒಂದು ಟ್ರೈನ್ ಇದೆ ಬೆಂಗಳೂರು ಟು ಮುಲ್ಕಿ. ಅದು ಮತ್ತೆ ಏನು ಬೇರೆ ಟ್ರೈನ್ ಇದೆಲ್ಲ, ಸೊ ಅದೆಲ್ಲ ನಿಮಗೆ ಮುಲ್ಕಿ ಹೋಗಲ್ಲ, ಡೈರೆಕ್ಟು ಮಂಗಳೂರು ಅಥವಾ ಉಡುಪಿ ಹೋಗುತ್ತೆ. ಸೊ ಅಲ್ಲಿಂದ ನೀವು ಕ್ಯಾಬ್ ಅದು ಮಾಡ್ಕೊಂಡು ಹೋಗೋಗುತ್ತೆ. ಐ ಥಿಂಕ್ ಅಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಸೊ ನನಗೆ ಬೆಸ್ಟ್ ಆಪ್ಷನ್ ಅನಿಸ್ತು ಬಸ್ಸು. ಅದಕ್ಕೋಸ್ಕರ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ. ಸೊ ಏನಿಲ್ಲ, ನಾನು ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಸಿಗೋಣ ಬನ್ನಿ. ಸೊ ನಾನು ಮುಲ್ಕಿ ಬಸ್ ಸ್ಟ್ಯಾಂಡ್ಗೆ ಬಂದೆ, ಜಸ್ಟ್ ಇನ್ನೂ ರೀಚ್ ಆದೆ. ಓಹ್, ಜರ್ನಿ ತುಂಬ ಸ್ಮಾಲ್ ಇತ್ತು ಅಂದ ಬರಲಿಲ್ಲ. ಒಂದು ಐ ಥಿಂಕ್ 6 to 7 hours ತೊಗೊಂಡಿದ್ದೆ ಅಷ್ಟೇ. ಇಲ್ಲಿಂದ ನನಗೆ ಅದೇನು ಸರ್ಫಿಂಗ್ ಸ್ಕೂಲ್ ಇದೆಲ್ಲ, ಸೊ ಇಲ್ಲಿಂದ ನಿಯರ್ ಬೈ ಆಟೋ ಹೋಗ್ಬೇಕು ಇಲ್ಲಿಂದ. ಸೊ ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲಿಂದ ಆಟೋ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಹೋಗ್ಬೇಕು ಇಲ್ಲಿಂದ 1 kilometer ಇದೆ ಐ ಥಿಂಕ್. ಸೊ 5-10 minutಸಲ್ಲಿ ರೀಚ್ ಆಗ್ತೀವಿ ಅಷ್ಟೇ. ಬನ್ನಿ ಹೋಗೋಣ ಒಂದು ಅರ್ಧಕ್ಕೆ. ನೆಕ್ಸ್ಟು ಸ್ಕೂಲಿಗೆ ಹೋಗೋಣ, ಸರ್ಫಿಂಗ್ ಸ್ಕೂಲಿಗೆ. ಅಲ್ಲಿಂದ ಇದು ಹೋಗೋಣ. ಬನ್ನಿ ನೋಡೋಣ ಯಾವ ಥರ ಇರ್ತೈತಿ ಲೊಕೇಶನ್ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಸೊ ಇದು ಇರೋದು ಏರಿಯಾ. ಸೊ ಇಲ್ಲಿರೋದು ರಿಸೆಪ್ಷನ್ ಏರಿಯಾ ಇರೋದು. ಸೊ ಇಲ್ಲೇನಿಲ್ಲ, ಜಸ್ಟ್ ವೇಟಿಂಗ್ ಏರಿಯಾ ಇದೆ ಕಡೆ. ಸೊ ಇಲ್ಲೆಲ್ಲ ಬೋರ್ಡ್ಸ್ ಇದೆ, ಒಂದು ಸ್ವಲ್ಪ ಬೋರ್ಡ್ಸು, ಮತ್ತೇನಿಲ್ಲ. ಸ್ವಲ್ಪ ಪ್ಲೇ ಗ್ರೌಂಡ್ ಇದೆ, ಏನಾದರೂ ಗೇಮ್ಸ್ ಆಡಲಿಕ್ಕಿದೆ. ಲೈಕ್ ಲೊಕೇಶನ್ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡೋಣ, ಸರ್ಫಿಂಗ್ ಹೋಗ್ಬೇಕು. ಆ್ಯಕ್ಚುಲಿ ಈಗ ನನ್ನ ಸೆಕೆಂಡ್ ಬ್ಯಾಚ್ ಇದೆ. ಆ್ಯಕ್ಚುಲಿ ಸೆಕೆಂಡ್ ಬ್ಯಾಚ್ಗೆ ಹೋಗ್ಬೇಕು ನಾನು. ಸೊ ನಾನು ಬಂದಿರೋದು ನೋಡಿ, ಲೆಟ್ಸ್ ಗೋ ಸರ್ಫಿಂಗ್ ಮುಲ್ಕಿ. ಇದರ ಹೆಸರು ಕಯಾಕ್ ಬಾಯ್ ಅಂತ. ತುಂಬ ಚೆನ್ನಾಗಿದೆ ಲೊಕೇಶನ್. ಇಲ್ಲಿ ನೋಡಿ, ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ದುಡ್ಡಲ್ಲ, ಇಲ್ಲಿ ಬ್ರೇಕ್ಫಾಸ್ಟು ಲಂಚ್ ಡಿನ್ನರ್ ಮಾಡ್ಕೊತ ಇದು ನೋಡ್ಕೊತ ಬಂದಿರೋದು. ಇಲ್ಲೇ ಇದು ಬೆಸ್ಟ್ ಇದೆ ಲೊಕೇಶನ್. ಬನ್ನಿ ಹೀಗೆ ಮಾಡ್ಕೋತಾರೆ. ಇಲ್ಲಿ ತುಂಬ ಇದೆ ಏನೇನು ಆ್ಯಕ್ಚುಲಿ. ಬನ್ನಿ ಆ ಸೈಡ್ ಹೋಗೋಣ. ತುಂಬ ಇದೆ ಲೊಕೇಶನ್ ನೋಡಲಿಕ್ಕೆ ಇದೆಲ್ಲ. ಸೊ ಇದೇನು ರೆಸಾರ್ಟ್ ಇದೆ, ಏನೋ ಐ ಡೋಂಟ್ ನೋ ವಾಟ್ ಬೇಕಾ. ಕಯಾಕ್ ಬಾಯ್ ಅಂತ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲೆಲ್ಲ ವಾಲಿಬಾಲ್ ಗ್ರೌಂಡ್ ಇದೆ. ಮತ್ತು ವಾಲಿಬಾಲ್ ಗ್ರೌಂಡ್ಗಿಂತ ಮತ್ತೊಂದು ಇನ್ನೊಂದಿದೆ, ಇಲ್ಲಿ ಜಿಮ್ ಕೂಡ ಇದೆ. ನೋಡಿ, ಜಿಮ್ಮು, ಮಿನಿ ಜಿಮ್ ಇದೆ ಇಷ್ಟೇ. ಯಾರಿಗೆ ಜಿಮ್ ಮಾಡಬೇಕು ಇಂಟ್ರೆಸ್ಟ್ ಇದೆ ಮಾಡ್ಬೋದು. ಇಲ್ಲಿ ಚೆನ್ನಾಗಿದೆಯಲ್ಲ, ಹೊರಗಡೆ ಜಿಮ್ ಇದೆ, ಎಲ್ಲ ಇದೆ. ನಾನು ಜಿಮ್ಗೆ ಎಲ್ಲ ಮಾಡಲ್ಲಪ್ಪ ನಾನು. ಇಲ್ಲೇನಿಲ್ಲ, ಹ್ಯಾಂಗರ್ ಇದೆ, ಜಂಪಿಂಗ್ ಜಾಕ್ಸ್, ಐ ಡೋಂಟ್ ನೋ ಇದಕ್ಕೆ ಏನಂತಾರೆ. ಸಮ್ ಜಂಪ್ ಮಾಡ್ತಾರೆ ಈ ಥರ, ಆದರೆ ಏನೋ ಜಂಪ್ ಮಾಡ್ತಾರೆ. ಇದು ವಾಲಿಬಾಲ್. ಬಟ್ ಇದೊಂದಿದೆ ರೋಪಿಂಗ್. ಸೊ ಇದರ ಹೆಸರೇ ನನಗೆ ಗೊತ್ತಿಲ್ಲ. ಬಟ್ ಇದ್ರ ಮೇಲೆ ಸ್ಟ್ಯಾಂಡ್ ಆಗ್ತಾರೆ, ನಿಂತ್ಕೋತಾರೆ. ಇಫ್ ನಿಮ್ಗೆ ಈ ಥರ ಸ್ಟ್ಯಾಂಡ್ ಆಗಕ್ಕೆ ಬಂದರೆ ನಿಮ್ಗೆ ಸರ್ಫಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ನೋಡಲ್ಲ ಎಷ್ಟು ಈಗ ಸನ್ರೈಸ್ ಆಗ್ತಾಯಿದೆ. ವೇಟಿಂಗ್ ಚೆನ್ನಾಗಿದೆ, ಇವನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಇಲ್ಲಿ. ಗುಡ್. ಸೊ ಈಗಿಂದೆಲ್ಲ ಒಂದು ಸೆಕೆಂಡ್ ಬ್ಯಾಚ್ ಇದೆ ಆ್ಯಕ್ಚುಲಿ. ಈಗ ನಂದು 8 ಗಂಟೆಗೆ ಇರೋದು ಆ್ಯಕ್ಚುಲಿ. ನಾನು ಸ್ವಲ್ಪ ಬೇಗನೆ ಬಂದೆ. ಸೊ ಈಗಿಂದ ನಾನು ರೆಡಿ ಆಗ್ತೀನಿ. ರೆಡಿ ಆಗಿ ನಾನು ಸರ್ಫಿಂಗ್ ಹೋಗ್ಬೇಕು. ಆ್ಯಕ್ಚುಲಿ ನಾನು ಚೆಕಿಂಗ್ ನಾವು ಮಾಡ್ಕೊಳಂಗಿಲ್ಲ, ಡೈರೆಕ್ಟ್ ಸರ್ಫಿಂಗ್ ಹೋಗಬೇಕು. ಫಸ್ಟ್ ಸರ್ಫಿಂಗ್ ಹೋಗಿ ಆಮೇಲೆ ಬಂದು ಚೆಕಿಂಗ್ ಮಾಡ್ಕೊತೀನಿ. ನಾನು ರೆಡಿ ಆಗಿದ್ದೀನಿ ಈಗ. ನಾನು ರೆಡಿ ಆಗಿದ್ದೀನಿ. ಸೊ ಪಿಕ್ ಮಾಡ್ಕೊಂಡು ವ್ಯಾನ್ ಬರುತ್ತೆ ಅಂತ 10-15 minutಸಲ್ಲಿ ಹೋಗಬೇಕು. ಇಲ್ಲಿಂದ 1 kilometer ಟ್ರಾವೆಲ್ ಮಾಡೋಕ್ಕೆ. ಅಲ್ಲೇ ಇರುತ್ತೆ ಅಂತ ಎಲ್ಲ ಸರ್ಫಿಂಗ್ ಇರ್ತೀನಿ. ಎಷ್ಟು ಅಲ್ಲಿ ಹೋಗೋಣ ಬನ್ನಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ವ್ಯಾನ್ ಬಂತಲ್ಲಿ, ವ್ಯಾನ್ ವೇಟ್ ಮಾಡ್ತಿದ್ದೆ ನನಗೋಸ್ಕರ. ಸೊ ಬಟ್ ನಾನಿನ್ನು ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಆರ್ಡರ್ ಕೊಟ್ಟಿದ್ದೀನಿ. ಟೈಮಿಂಗ್ ಸರಿಯಾಗಿಲ್ಲ. ಕಾಫಿ ಆದರೂ ಕುಡಿದು ಹೋಗೋಣ. ತುಂಬ ಚೆನ್ನಾಗಿದೆ ಅಷ್ಟೇ. ವೆರಿ ಗುಡ್, ಸೋ ಹ್ಯಾಪಿ. ಫಸ್ಟ್ ಇದು ವ್ಯೂ ನೋಡೋಕೆ ಬಂದಿದ್ದು ಇಟ್ಸ್ ಎನಫ್. ಇನ್ನೇನು ನೋಡೋಣ. ನೋಡಿ ಅಷ್ಟೇ ಚೆನ್ನಾಗಿದೆ. ವಾವ್ ಎಂಟ್ರಲ್ಲಿ ವಾವ್. ಒಳಗಡೆ ಹೋಗೋಣ ಬನ್ನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಯಾವ ಥರ ಇರುತ್ತೆ ಅಂತ ಸರ್ಫಿಂಗ್. ಬಟ್ ಯಾರು ಚೆನ್ನಾಗಿ ಆಡ್ತಿಲ್ಲ, ಅಷ್ಟು ಮಂದಿ ಬೀಳ್ತಾ ಇದ್ದಾರೆ.
ಕ್ರೇಜಿ. ಓ ಅಲ್ಲೊಡೆ ಅವನು ಬರ್ತಿದ್ದಾರೆ, ಒಬ್ಬರು ಬೀಳ್ತಿದ್ದಾರೆ ಬಟ್ಟೆ ಎಲ್ಲರೂ. ಓ ಅಲ್ಲಿ ಯಾರು ಚೆನ್ನಾಗಿ ಬರ್ತಿದ್ದಾರೆ, ಆ ಸೈಡ್ ಆಡ್ತಿದ್ದಾರೆ. ಬಿದ್ದ 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 ಬಿದ್ದ. ಓ ಬೀಳೋರಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಕ್ರೇಜಿ. First day you don't need to paddle. Instructor going to help you. Okay, while going inside the water, go by walk. There is no deep, only chest level water we're going to teach you. Okay? Go by walk, while coming, we'll push you. They'll give a call and all, okay? Now ready. When they're saying ready, keep your arm under the chest like this. Don't keep it here, don't keep it here, don't grab your boat. Keep your arm under the chest like this and look straight. Okay, and when they're saying get up, raise your upper body, first bring your down leg. ಜಸ್ಟ್ ಇನ್ನಾಗ ಬೇಸಿಕ್ ಹೇಳ್ಕೊಟ್ರು ಎಲ್ಲ. ಜಸ್ಟ್ ಬೇಸಿಕ್ ಥಿಂಗ್ಸ್, ಯಾವ ಥರ ಸ್ಟ್ಯಾಂಡ್ ಆಗಬೇಕು, ಯಾವ ಥರ ಮೂವ್ ಆಗಬೇಕು, ಫಾರ್ವರ್ಡ್ ಬ್ಯಾಕ್ವರ್ಡ್. ಅದರ ಅದು ವಾಟರ್ ಒಳಗಡೆ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ ಒಳಗಡೆ. ಐ ಡೋಂಟ್ ನೋ, ಥೋಡಾ ಸ್ಕೇರಿ ಇದೆ ಆ್ಯಕ್ಚುಲಿ, ಬಟ್ ಫನ್ನು ಇರುತ್ತೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಹೋಗ್ಬೇಕು ಒಳಗಡೆ. ಫಸ್ಟ್ಗೆ ನನಗೆ ಮಾಡ್ತೀನಿ ಎಲ್ಲರೂ ಬೇಕೆ ಎಲ್ಲ ಕ್ಯಾಚ್ ಮಾಡ್ತಿದ್ದೀನಿ ಈಸಿಯಾಗಿ. ಫಸ್ಟ್ ಒಳಗಡೆ ಹೋಗೋಣ. All over India actually. Who's like I'll direct them. Move back anybody, move back. It's crazy. Okay, I'm sitting in the like totally. Oh, ತುಂಬ ಆಡ್ತಿದೆ ಆ್ಯಕ್ಚುಲಿ. ತುಂಬ ಶೇಕ್ ಆಗ್ತಿದೆ, ವೇವ್ಸ್ ಎಲ್ಲ ಬರ್ತಿದೆಯಲ್ಲ. ಇಟ್ಸ್ ಕ್ರೇಜಿ. ತುಂಬ ಫನ್ ಇದೆ, ತುಂಬ ಎಂಟರ್ಟೈನರ್ ಆಗಿದೆ. ಯಾರ್ದಾರು ಮತ್ತು ಇಫ್ ಯು ಇಂಟ್ರೆಸ್ಟೆಡ್ ಸಮ್ಮನ್ ಕಮ್ ಆ್ಯಂಡ್ ಟ್ರೈ ದಿಸ್. ಟೋಟಲಿ ಗುಡ್. ಐ ಥಿಂಕ್ ಇಂಡಿಯಾದಲ್ಲಿ ಈ ಥರ ಎಲ್ಲೂ ಇಲ್ಲ. ಐ ಥಿಂಕ್ ಲೈಕ್ ಈ ಪ್ಲೇಸ್ ಬಿಟ್ಟು ಇದೆ, ಬಟ್ ಈ ಥರ ಚೆನ್ನಾಗಿರೋದು ಎಲ್ಲಿ ಇಲ್ಲ ಇಂಡಿಯಾದಲ್ಲಿ. ಸ್ಕ್ರೂಜ್ ತುಂಬ ಜನ ಮಾಡ್ತಿದ್ದಾರೆ ಅಲ್ಲಿ ನೋಡಿ. ಅಲ್ಲಿ ವೇವ್ಸ್ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಸರ್ಫಿಂಗ್ ಟ್ರೈ ಮಾಡ್ತಿದ್ದಾರೆ. ಫುಲ್ ವಾಟ್ರ್ ಇದೆ ಈ ಸೈಡು. ಓಹ್ ಫಾಲ್, ನನ್ನ ಹಿಂದೆ ಫುಲ್ ವಾಟ್ರ್ ಇದೆ ಆ್ಯಕ್ಚುಲಿ. ಕ್ರೇಜಿಯಾ? ಓಹ್ ಹೋಗೋಣ ಮುಂದೆ. ಆ್ಯಕ್ಚುಲಿ ತುಂಬ ರಿಸ್ಕಿ ಜಾಗದಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಬಿದ್ದರೆ ನನ್ನದು ಕ್ಯಾಮ್ರಾ ಹೋಗುತ್ತೆ, ಫೋನ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ಹೋ ತುಂಬ ರಿಸ್ಕಿಂದ ತಗೊಂಡು. ಅಲ್ಲಿ ನೋಡಿ ಅವನು ಕೋಚ್ ಅವನು ನೋಡಿ ಸ್ವಿಮ್ಮಿಂಗ್ ಮಾಡ್ಕೋತಾ ಹೋಗ್ತಾ ಇದ್ದಾರೆ ಒಬ್ಬರೇ. ನಾನು ಹೋಗಲ್ಲ, ಸ್ವಿಮ್ಮಿಂಗ್ ಮಾಡ್ಕೋತಾ ಹೋಗ್ತೀನಿ, ಬಟ್ ಫೋನ್ ಇದೆ ಹಾಗಲ್ಲ. ಎಚ್ಕೋ ಅಲ್ಲಿ ಹೋಗೋಣ ಈಗ ಮತ್ತೆ. ಆ್ಯಕ್ಚುಲಿ ಇಟ್ಸ್ ಕ್ರೇಜಿ ಫನ್. ತುಂಬ ಅಡ್ವಾಂಟೇಜ್ ಆಗಿದೆ, ತುಂಬ ಲೈಕ್ ಅಂತ ರಿಸ್ಕ್ ಏನಿಲ್ಲ, ಬಟ್ ಯು ಕ್ಯಾನ್ ಮ್ಯಾನೇಜ್. ಫಿಟ್ನಾ ದೇ ಕ್ಯಾನ್ ಡೂ. ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ. ವೇವ್ಸ್ ಬರುತ್ತೆ, ವೇವ್ ಕ್ಯಾಚ್ ಮಾಡೋಕ್ಕಷ್ಟೇ. ವೇವ್ ಕ್ಯಾಚ್ ಮಾಡೋದು ಇಷ್ಟಕ್ಕೆ ಈಸಿ. ಇಟ್ಸ್ ಗುಡ್. ಇವತ್ತು ಯಾಕೆ ವೇವ್ ತುಂಬ ಕಮ್ಮಿ ಇದೆ ಅಂತ ಆ್ಯಕ್ಚುಲಿ ಯೂಸ್ಲಿಕ್ಕಿಂತ. ಮತ್ತು ನಾಳೆ ಬರೋಣ, ನಾಳೆ ತುಂಬ ಚೆನ್ನಾಗಿರುತ್ತೆ.